ನೀವು ಗಿಫ್ಟು ಇಲ್ಲಿಟ್ಟಿದ್ರಾ? ನಾನು ಇಡೀ ರೂಮೆಲ್ಲ ಹುಡ್ಕಾಡ್ದೆ. ನೀವು ಇಡೀ ರೂಮ್ ಹುಡುಕ್ತೀರಾ ಅಂತ ನಂಗೆ ಗೊತ್ತಿತ್ತು ಸರ್. ಅದಕ್ಕೆ ಅಲ್ಲಿಟ್ಟರೆ ಡೌಟ್ ಬರೋಕ್ಕಿಲ್ಲ ಅಂತ ಈ ಗಿಫ್ಟ್ನ ಅಲ್ಲಿ ಬಚ್ಚಿಟ್ಟಿದ್ದೆ. ಬ್ರೈನಿ. ಸರಿ ಕೊಡಿ. ಒಂದು ನಿಮಿಷ, ಮೊದಲು ನನ್ನ ಗಿಫ್ಟ್ ಕೊಡಿ. ಒಂದು ನಿಮಿಷ ರೀ. ಕಮಲಿ ಅವರೇ, ನಾನು ನಿಮ್ಗೆ ಗಿಫ್ಟ್ ಕೊಟ್ಟೆ ತಾನೆ? ನಿಮ್ ಗಿಫ್ಟ್ ಅಲ್ಲಿ ಕೊಡಿ. ಇರಿ ಸರ್, ನಾನು ಫಸ್ಟ್ ಓಪನ್ ಮಾಡ್ಬಿಡ್ತೀನಿ. ಅರೆ ಇದು ಮೋಸ. ಸುಮ್ಕೆ ಇರಿ ಸರ್. ರಿಷಿ ಸರ್, ಕಮಲಿ ಅವರೇ, ನಿಮಗೆ ಖುಷಿ ಆಯ್ತಾ? ಹೇಗಿದೆ ಗಿಫ್ಟು? ನಿಮ್ಗೆ ಇಷ್ಟ ಆಯ್ತಲ್ವಾ? ಕಮಲಿ ಅವರೇ, ಏನು ಯೋಚನೆ ಮಾಡ್ತೀರಾ? ಆ ಗಿಫ್ಟ್ ಕೊಡಿ. ಸರ್ ಅದು ನೀವು ಆ ಗಿಫ್ಟ್ನ ನೋಡದೇ ಇದ್ರೆ ಒಳ್ಳೇದಾಗುತ್ತೆ ಸರ್. ಅರೆ ಏನಾಗಲ್ಲ, ಕೊಡಿ ಕಮಲಿ ಅವರೇ. ಸರ್ ವಾವ್, ನಂಗೆ ನಂಬಕ್ಕೆ ಆಗ್ತಿಲ್ಲ. ಕಮಲಿ ಅವರೇ, ಇಬ್ರು ಒಂದೇ ತರ ಲಾಕೆಟ್ ಸೆಲೆಕ್ಟ್ ಮಾಡಿದೀವಿ. ನಾವು ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ಳೋದ್ರ ಬದಲು ನಾವೇ ಲಾಕೆಟ್ ಇಟ್ಕೊಂಡಿದ್ರೆ ಗೊತ್ತೇ ಆಗ್ತಿರಲಿಲ್ಲ ಅನ್ಸುತ್ತೆ. ನೋಡಿ, ಅಷ್ಟು ಸಿಮಿಲರ್ ಆಗಿದೆ. ಸರ್, ನಾನು ನಿಮಗೆ ಸ್ಪೆಷಲ್ಲಾಗಿ ಏನಾದರೂ ಕೊಡಬೇಕು ಅಂತ ಇದನ್ನು ತಗೊಂಬಂದೆ. ಆದರೆ ಸಾರಿ ಸರ್. ಕಮಲಿ ಅವರೇ, ಯಾಕೆ ಸಾರಿ ಕೇಳ್ತೀರಾ? ನನಗೆ ಈ ಗಿಫ್ಟು ತುಂಬ 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 ಇಷ್ಟ ಆಯಿತು. ನಮ್ಮಿಬ್ರು ಅಭಿರುಚಿ ಒಂದೇ. ಕಮಲಿ ಅವರೇ, ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ. ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಬೇಬಿ, ಗುಡ್ ಮಾರ್ನಿಂಗ್ ಮಾಮ್. ಯಾಕೆ ಇಷ್ಟು ಟೆನ್ಷನಲ್ಲಿ ಇದ್ದೀರಾ? ಏನಾಯ್ತು? ಬೇಬಿ, ಡ್ಯಾಡ್ನ ನೋಡಿದ್ಯಾ? ವಾಟ್ ಮಾಮ್, ಹೀಗೆ ಕೇಳ್ತಾ ಇದ್ದೀರಾ? ನಿನ್ನೆ ರಾತ್ರಿ ಡ್ಯಾಡ್ ನಿಮ್ಮ ರೂಮಲ್ಲಿ ತಾನೇ ಮಲಗಿದ್ದು? ಹೌದು ಬೇಬಿ, ಬಟ್ ಈಗ ಕಾಣ್ತಿಲ್ಲ. ವಾಟ್?
ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ಅವ್ರು ಒಬ್ರೇ ಎಲ್ಲಿ ಹೋಗಕ್ ಸಾಧ್ಯ ಮಾಮ್? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅತ್ತೆನ್ ಕೇಳೋಣ ಬಾ. ಅತ್ತೆ ಅತ್ತೆ, ಚಂದ್ರನ್ ಏನಾದ್ರು ನೋಡಿದ್ರಾ? ಯಾಕೆ ಅಷ್ಟೊಂದು ಗಾಬರಿ ಆಗಿದೆಯಾ? ಅವ್ನು ನನ್ನ ರೂಮಲ್ಲಿ ಮಲಗಿದ್ದಾನೆ. ಅತ್ತೆ, ನಿಮ್ಮ ರೂಮಲ್ಲ, ಅಲ್ಲಿಗೆ ಯಾವಾಗ ಬಂದ್ರು? ರಾತ್ರಿನೇ ಬಂದ. ಅಜ್ಜಿ, ಡ್ಯಾಡ್ ನಿಮ್ ರೂಮಿಗೆ ಬಂದಿದ್ರಾ? ನನಗೆಷ್ಟು ಸಮಾಧಾನ ಆಯಿತು ಗೊತ್ತಾ? ಚಂದ್ರನ ದೂರ ದೇಶಕ್ಕೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಅತ್ತೆ, ಒಂಚೂರು ಸರಿಯಾಗಿ ಹೇಳಿ, ಏನಂದ್ರೆ ಅವರು? ಮೊದಲಿನ ಹಾಗೆ ನನ್ನ ಮಗ ರೂಮಿಗೆ ಬಂದು ನನ್ನನ್ನು ಮಾತಾಡಿಸ್ದ. ಹೌದಾ? ಏನ್ ಮಾತಾಡಿದ್ರು ಅಜ್ಜಿ? ಮೊದಲು ಬಂದು ಸುಮ್ಮನೆ ಕೂತಿದ್ದ. ನನಗೆ ಎಚ್ಚರ ಆಯಿತು. ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರೆ ಭಯ ಭಯ ಅಂದ. ಭಯ ಪಡಬೇಡ, ನಾನಿದ್ದೀನಿ ಅಂತ ಹೇಳಿದೆ. ಅವನು ನನ್ನ ಮಡ್ಲು ತೋರಿಸಿ ಮಲಗ್ತೀನಿ ಅಂದ. ಪಾಪ ಮಲಗು ಅಂತ ಹೇಳಿದೆ. ಹಾಡು ಹಾಡು ಅಂದ. ನಿಜನಾ ಅತ್ತೆ? ಹ್ಞೂ ಊರ್ಮಿಳಾ, ಅದಕ್ಕಿಂತ ಆಶ್ಚರ್ಯ ಇನ್ನೇನು ಗೊತ್ತಾ? ಅವನು ಚಿಕ್ಕ ವಯಸ್ಸಿದ್ದಾಗ ನಾನು ಹಾಡಿ ಮಲಗಿಸ್ತಾ ಇದ್ನಲ್ಲ, ಅತ್ತಿತ್ತ ನೋಡದಿರು ಆ ಹಾಡನ್ನೇ ಹಾಡು ಅಂತ ಕೇಳ್ದ. ಅವನಿಗೆ ಆ ನೆನಪೆಲ್ಲ ಇದೆ ಅಂತಾದ್ರೆ ಖಂಡಿತ ಅವನು ಸರಿ ಹೋಗ್ತಿದ್ದಾನೆ ಅಂತಾನೆ ಅರ್ಥ. ಹೌದಾ ಅತ್ತೆ? ನನಗೆ ನಂಬೋಕೆ ಆಗ್ತಿಲ್ಲ. ಮತ್ತೇನಂದ್ರು? ಇನ್ನೇನಂತಾನೆ ಊರ್ಮಿಳಾ, ಕಣ್ ತುಂಬ ನಿದ್ದೆ ಮಾಡ್ದ. ನನ್ನ ಖುಷಿಗಂತೂ ಕೊನೆನೇ ಇಲ್ಲ. ನಾನು ಹೊತ್ತಿದ ಹರಕೆ ಎಲ್ಲ ಸಾರ್ಥಕ ಆಯ್ತು ಕಣಮ್ಮ. ಆ ದೇವರು ಕಣ್ಬಿಟ್ಬಿಟ್ಟ. ನೋಡ್ತಾ ಇರು ಊರ್ಮಿಳಾ, ನನ್ನ ಮಗ ಆದಷ್ಟು ಬೇಗ ಹುಷಾರಾಗ್ತಾನೆ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಅಜ್ಜಿ, ಇಷ್ಟೇನಾ ಅಥವಾ ಡ್ಯಾಡ್ ಇನ್ನೇನಾದ್ರೂ ಹೇಳಿದ್ರಾ? ಬೇಬಿ, ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಕೇಳ್ತಿದ್ಯಾ? ಏನು ಇಲ್ಲ ಮಾಮ್, ಅದೇ ಡ್ಯಾಡ್ ಹುಷಾರಾಗ್ತಿದಾರಂತ ಹೇಳಿದ್ರಲ್ಲ, ಆ ಖುಷಿಗೆ ಅಷ್ಟೇ. ಅಜ್ಜಿ, ಡ್ಯಾಡ್ ಮತ್ತೇನಾದ್ರೂ ಹೇಳಿದ್ರಾ? ಇನ್ನೇನು ಹೇಳ್ತಾನೆ, ಅಷ್ಟೇ ಮಾತಾಡಿದ್ದು. ಅಷ್ಟಕ್ಕೆ ನನಗೆ ಎಷ್ಟೊಂದು ಖುಷಿ ಆಗೋಯ್ತು ಗೊತ್ತಾ? ದೇವರು ನನ್ನಿಂದ ಏನೇನೋ ಕಿತ್ಕೊಂಡ್ರು ನನ್ನ ಮಗನ ಆರೋಗ್ಯದ ರೂಪದಲ್ಲಿ ಎಲ್ಲ ವಾಪಸ್ ಕೊಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಚಂದ್ರು ಮೊದಲನಾಗಿ ಆಗ್ಬಿಟ್ರೆ ಈ ಮನೆಗೆ ಹೊಸ ಬೆಳಕು ಬಂದ್ಬಿಡುತ್ತೆ. ಅದಾದಷ್ಟು ಬೇಗ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮ ಚಂದ್ರು ಮೊದಲಿನ ಥರ ಆದರೆ ನನಗಷ್ಟೇ ಸಾಕು. ಅವರನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ. ನನಗೆ ಮೊದಲಿನ ಚಂದ್ರು ಬೇಕು. ಎಲ್ಲ ಒಳ್ಳೇದಾಗತ್ತೆ ಬಿಡು ಊರ್ಮಿಳಾ, ಯೋಚನೆ ಮಾಡಬೇಡ. ನಮ್ಮ ಚಂದ್ರು ಬೇಗ ಗುಣ ಆಗ್ಬಿಡ್ತಾನೆ. ನೋ, ಸಮಥಿಂಗ್ ಇಸ್ ಡೆಫಿನೆಟ್ಲಿ ರಾಂಗ್. ಡ್ಯಾಡ್ ಅಲ್ಲಿ ಇಷ್ಟೊಂದು ಚೇಂಜಸ್ ಆಗಕ್ಕೆ ಹೇಗೆ ಸಾಧ್ಯ? ಏನೋ ಮಿಸ್ ಹೊಡಿತಿದೆಯಲ್ಲ, ಏನು ಅಂತ ಕಂಡಿಡಿಬೇಕು. ಸರ್, ಕಾಫಿ. ಥ್ಯಾಂಕ್ ಯು ಕಂಪ್ಲಿ ಅವರೇ. ರಿಷಿ ಸರ್, ನಿಮ್ಮ ತವ ನಾನೊಂದು ಕೇಳಲ್ಲ? ಕಂಬ್ಲಿ ಅವರೇ, ಒಂದೇನು, ನೀವೆಷ್ಟು ಬೇಕಾದ್ರೂ ಕೇಳ್ಬೋದು. ಅಯ್ಯೋ ಸರ್, ಯಾವಾಗಲೂ ನಿಮ್ದು ಇದೇ ಆಯಿತು. ಪೊಲೀಸರ್ ನೀವು, ಪೋಲಿ ಮೇಸ್ಟ್ರು. ಹೌದು, ಪೋಲಿ ಮೇಸ್ಟ್ರೆ. ಆದರೆ ಈ ನನ್ನ ಮುದ್ದು ಹೆಂಡತಿ ಮುಂದೆ ಮಾತ್ರ. ಸರ್, ತಮಾಷೆ ಸಾಕು, ಹೊಸಿ ಸೀರಿಯಸ್ ಆಗಿರಿ ಸರ್. ನನಗೆ ಅಪ್ಪಯ್ಯನ ನೋಡಬೇಕು ಅನ್ನಿಸ್ತೈತೆ. ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಸರ್. ಸರಿ, ಹಾಗಿದ್ರೆ ನಾನು ಬರ್ತೀನಿ, ನಡೀರಿ. ಅಯ್ಯೋ ಬೇಡ ಸರ್,
ನಾವಿಬ್ರು ಒಟ್ಟಿಗೆ ಹೋದ್ರೆ ಅಪ್ಪ ಇಂತವ ನೆಮ್ಮದಿಯಾಗಿ ಮಾತಾಡೋದಕ್ಕೆ ಅವರಿಬ್ರು ಬಿಡಕ್ಕಿಲ್ಲ ಸರ್. ಆ ಅನಿಕಾ ಮತ್ತೆ ಊರ್ಮಿಳಾ ಚಿಕ್ಕಮ್ಮ ನಾವಿಬ್ರು ಯಾವಾಗ ಅಲ್ಲಿಂದ ಹೋಯ್ತೀವೋ ಅನ್ನೋದನ್ನೇ ಕಾಯ್ತಿರ್ತಾರೆ. ಅವರಿಬ್ರು ನೆಮ್ಮದಿಯಾಗಿರಕ್ಕಿಲ್ಲ ಸರ್. ನನಗೆ ಅಪ್ಪ ಇಂತವ ತುಂಬ ಮಾತಾಡಬೇಕು ಅನ್ನಿಸ್ತೈತೆ. ಅದಾಗಬೇಕು ಅಂದರೆ ನಮಗಿರೋದು ಒಂದೇ ಉಪಾಯ ಸರ್. ಏನು ಕಮಲಿ ಅವರೇ? ನಾನು ಅಂಬಿಯಾಗ ಅಲ್ಲಿಗೆ ಹೋಗ್ಬೇಕು. ಹೌದಾ? ಆದರೆ ಹೀಗೆ ಹೋದ್ರೆ ಏನಾಗುತ್ತೆ ಕಮಲಿ ಅವರೇ? ಸರ್, ನೆನ್ನೆ ಅಪ್ಪ ನೋಡೋಕ್ಕೆ ಅಂತ ಹೋಗಿದ್ನಲ್ಲ ಸರ್, ಅವಾಗ ಏನಾಯ್ತು ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ಚಿಕ್ಕಮ್ಮ ಅಪ್ಪಯ್ಯನೇ ವಾಕಿಂಗ್ ಮಾಡಬೇಕು ಅಂತ ಹೇಳಿದ್ರು. ನೀನು ಬುದ್ಧಿ ಇಲ್ವಾ? ಹೇಳ್ದೆ ತಾನೆ ಇವ್ರು ಟಯರ್ಡ್ ಆಗಿದ್ದಾರೆ ಅಂತ. ಇಷ್ಟೊತ್ತಿನಲ್ಲಿ ಆಚೆ ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೊತಾರೆ ಹೇಳಿ? ಇದೇ ಹಿಂಸೆ ಆಗೋಯ್ತು. ಮೊದಲು ನೀನ್ ಅಮ್ಮ, ಈಗ ನೀನ್ ಶುರು ಹಚ್ಕೊಂಡಿದ್ಯಾ? ನೋಡು, ದಯವಿಟ್ಟು ಇವರು ಸರಿ ಹೋಗೋವರೆಗೂ ನೀನು ಈ ಮನೆ ಕಡೆ ತಲೆನೂ ಹಾಕ್ಬೇಡ. ಅರ್ಥ ಆಯ್ತಾ? ಐ ಸೆಡ್ ಗೆಟ್ ಔಟ್. ಇಷ್ಟೆಲ್ಲ ಆಯ್ತಾ ಕಮಲಿ ಅವರೇ? ನೀವು ಅಷ್ಟು ರಾತ್ರಿಲಿ ಅಪ್ಪನ ಮಾತಾಡ್ಸೋದಕ್ಕೆ ಹೋದ್ರೆ ಅವ್ರು ಹೀಗೆಲ್ಲ ನಡ್ಕೊಂಡ್ರ? ನೀವ್ಯಾಕೆ ನನಗೆ ನೈಟೇ ಹೇಳಿಲ್ಲ? ಇಲ್ಲ ರಿಷಿ ಸರ್, ಅತ್ತೆಮ್ಮನ ಕೋಪಕ್ಕೆ ನೀವು ಆಲ್ರೆಡಿ ಬೇಜಾರನಾಗಿದ್ರಿ. ಮತ್ತೆ ನಾನು ಈ ವಿಷಯ ಹೇಳಿ ನಿಮ್ಮ ಮನ್ಸಿಗೆ ನೋವು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಆದರೂ ನೀವು ಎರಡೆರಡು ಕಡೆ ಹೇಗೆ ನೋವು ಮಾಡ್ಕೊಳಕ್ಕಾಗತ್ತೆ? ಅಲ್ಲಿ ಊರ್ಮಿಳಾ ಆಂಟಿ ಬೈದಿದ್ದಾರೆ, ಇಲ್ಲಿ ಅಮ್ಮ ಬೈದಿದ್ದಾರೆ. ಸರ್, ಅತ್ತೆಮ್ಮ ಬೈದ್ರು ಅಂತ ಹೇಳ್ಬೇಡಿ ಸರ್. ಅವ್ರ ಕೋಪ ಏನಿದ್ರು ನನ್ನ ಮ್ಯಾಕಿನ ಪ್ರೀತಿಯಿಂದನೆಯ. ಎಷ್ಟೇ ಆದರೂ ನಿಮ್ಮ ಅತ್ತೆನ ಬಿಟ್ಕೊಡಲ್ಲ ನೀವು. ಆದರೂ ಊರ್ಮಿಳಾ ಆಂಟಿ ಒಂದು 5 ನಿಮಿಷನಾರು ಅಪ್ಪನ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಯಾಕೋ ಗೊತ್ತಿಲ್ಲ ಸರ್, ನನಗೂ ಅವ್ರಿಗೂ ಸರಿನೇ ಬರ್ತಾ ಇಲ್ಲ. ಅಪ್ಪ ಹಿಂಗಾಗಿರೋದಕ್ಕೆ ಅದರಿಂದ ಏನೋ ಬಲವಾದ ಕಾರಣ ಐತೆ ಸರ್. ಆ ಕಾರಣದಿಂದನೆಯ ಅವರಿಬ್ರು ನನ್ನ ಅಪ್ಪ ಇಂತವ ಮಾತಾಡೋದಕ್ಕೆ ಬಿಡ್ತಿಲ್ಲ. ಕಮಲಿ ಅವರೇ, ನಿಮ್ಗೆ ಯಾಕೆ ಹೀಗೆ ಅನ್ನಿಸ್ತಿದೆ? ಸರ್, ಅಪ್ಪಯ್ಯ ಸರಿ ಹೋಗಿಲ್ಲ. ಮೊದಲಿನ ಥರನೇ ಅವ್ರೇನೋದಾದ್ರೆ ಅಮ್ಮನ ಸಮಾಧಿ ತನಕ ಒಬ್ಬರೇ ಬರೋಕ್ಕೆ ಅಪ್ಪ ಹೆಂಗೆ ಸಾಧ್ಯ ಸರ್? ಅದುವೇ ಯಾರ ಸಹಾಯನೂ ಇಲ್ದೇನೆಯ. ಅದಕ್ಕೆ ಸರ್, ಇದರಿಂದ ಏನೋ ಐತೆ ಅಂತ ನನ್ಗೆ ಅನ್ನಿಸ್ತೈತೆ. ಹೌದು ಕಮಲಿ ಅವರೇ, ನನಗೆ ಈ ಯೋಚನೆ ಬಂದೇ ಇರಲಿಲ್ಲ. ನನಗೂ ಹಾಗೆ ಅನ್ನಿಸ್ತಿದೆ. ಅದಕ್ಕೆ ಸರ್, ಅಂಬಿಯಾಗಿ ನಾನು ಅಲ್ಲಿಗೆ ಹೋಗ್ಬೇಕು. ಸರಿ ಕಮಲಿ ಅವರೇ, ಹಾಗೆ ಮಾಡಿ. ಸರ್, ಆದರೆ ಅತ್ತೆ ಮಾವಂತವ ಮಾತಾಡಿ ನೀವೇ ಒಪ್ಪಿಸ್ಬೇಕು ಸರ್. ಏನಾದರೂ ರೀಸನ್ ಹೇಳಿ ಅವ್ರ ತವ ಪರ್ಮಿಷನ್ ತಗೊಬೇಕು. ನಾನು ಅಂಬಿಯಾಗಿ ಅಲ್ಲಿಗೆ ಹೋದ್ರೆ ಮಾತ್ರ ಸರ್ ಅಪ್ಪ ಇಂತವ ನೆಮ್ಮದಿಯಾಗಿ ಮಾತಾಡೋದಕ್ಕೆ ಸಾಧ್ಯ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಯಿತು ಕಮಲಿ ಅವರೇ. ಆದರೂ ಹೆಣ್ಮಕ್ಳಿಗೆ ಗಂಡ ಎಷ್ಟೇ ಒಳ್ಳೆಯವನಾದರೂ ಅಪ್ಪ ಅಂದ ತಕ್ಷಣ ಅವ್ರ ಕಡೆ ಮನಸ್ಸು ವಾಲ್ಬಿಡುತ್ತಲ್ವ? ನಮ್ಮನ್ನೆಲ್ಲ ಮರ್ತೇ ಬಿಡ್ತೀರಾ? ಸರ್, ಅಪ್ಪ ಹಿಂಗ್ಯಾಕೆ ನಿಮ್ಮನ್ನ ಕಂಪೇರ್ ಮಾಡ್ಕೋತೀರಾ? ಅಪ್ಪಯ್ಯ ಅಪ್ಪಯ್ಯನಯ್ಯ, ನೀವು ನೀವಯ್ಯ. ಹೋಗಿ ಕಮಲಿ ಅವರೇ, ನೀವು ಈ ಥರ ಮುತ್ತು ಕೊಟ್ಟು ಕೊಟ್ಟು ನನಗೆಲ್ಲ ಮರ್ಸ್ಬಿಡ್ತೀರಾ. ಕೊನೆಗೂ ನಾನು ಹೆಚ್ಚ ಅಪ್ಪ ಹೆಚ್ಚ ಅಂತ ಹೇಳಲೇ ಇಲ್ಲ. ಹೋಗಿ ಕಮಲಿ ಅವರೇ. ಕಮಲಿ ಅವರೇ, ನಾನು ಈ ಕ್ವಶನ್ನ ಮತ್ತೆ ಕೇಳಿದ್ರೆ ನನಗೆ ಇನ್ನೊಂದು ಕೊಡ್ತೀರಾ? ಕೊಡ್ತೀನಿ. ವಾವ್, ಹಾಗಾದ್ರೆ ಕೇಳ್ತೀನಿ. ಆದರೆ ಮುತ್ತಲ್ಲ, ತಿಂಡಿನ. ತಿಂಡಿ ರೆಡಿ ಆಗೈತೆ, ಬನ್ನಿ ಸರ್. ಕಮಲಿ ಅವರೇ, ಹಾಯ್ ಡ್ಯಾಡ್. ಡ್ಯಾಡ್, ನೀವು ಟೈಮ್ ಟು ಟೈಮ್ ಕರೆಕ್ಟಾಗಿ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಯು ನೋ ವಾಟ್ ಡ್ಯಾಡ್,
ನನಗೆ ನೀವು ಟ್ಯಾಬ್ಲೆಟ್ ತಗೋತಾ ಇದ್ದೀರೋ ಇಲ್ವೋ ಅನ್ನೋದೇ ಡೌಟು. ಬಿಕಾಸ್ ನೀವು ಕರೆಕ್ಟಾಗಿ ಟ್ಯಾಬ್ಲೆಟ್ ತಗೋತಾ ಇದ್ರೆ ನೀವು ತುಂಬ ಡಲ್ ಆಗಿರ್ತಿದ್ರಿ. ಬಟ್ ನೀವು ನೋಡಿದ್ರೆ ಚುರುಕಾಗೇ ಇದ್ದೀರಾ. ಇನ್ಫ್ಯಾಕ್ಟ್ ನೀವು ಟ್ಯಾಬ್ಲೆಟ್ನ ತಗೊಳ್ದೇ ಇರೋದಕ್ಕೆ ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಮಿಸ್ ಆಗಿದ್ದು, ಕರೆಕ್ಟಾಗಿ ಕಮ್ಮಿ ಊರ ಹತ್ರ ಹೋಗಿದ್ದು. ಅಂದರೆ ನೀವು ಬೇಕು ಅಂತಾನೆ ಆ ಊರಿಗೆ ಹೋದ್ರಿ ಅಲ್ವಾ ಡ್ಯಾಡ್? ಡ್ಯಾಡ್, ನೀವು ಎಷ್ಟು ದಿನದಿಂದ ಈ ಮನೆಯಲ್ಲೇ ಇದ್ರಿ, ಆದರೆ ಯಾರ ಸಪೋರ್ಟ್ ಇಲ್ಲದೆ ನೀವು ಆಚೆನೇ ಹೋಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಿನ್ನೆ ರಾತ್ರಿ ನೀವು ಅಜ್ಜಿ ರೂಮ್ಗೆ ಹೋಗಿ ಕಣ್ಣೀರು ಹಾಕಿ ಅವ್ರ ಮಡ್ಲಲ್ಲಿ ಮಲ್ಗುವಷ್ಟು ಚೇಂಜ್ ಆಗಿದ್ದೀರಾ ಅಂದರೆ ನೀವು ಸರಿ ಹೋಗಿದ್ದೀರಾ ಅಂತಲೇ ಅರ್ಥ ಅಲ್ವಾ ಡ್ಯಾಡ್? ನಿಜ ಹೇಳಿ ಡ್ಯಾಡ್, ನೀವು ಸರಿ ಹೋಗಿದ್ದೀರಾ ತಾನೆ? ಹಾಂ, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಡ್ಯಾಡ್. ಬೇಬಿ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ಐ ಆಮ್ ಸಾರಿ ಮಾಮ್. ವಾಟ್ ಸಾರಿ? ಏನಿದೆಲ್ಲ? ಅಲ್ಲ, ಡ್ಯಾಡ್ ಕಾಲರ್ ಹಿಡ್ಕೊಂಡು ನೀನು. ಐ ಆಮ್ ಸೋ ಸಾರಿ ಮಾಮ್. ನನಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು. ಎಷ್ಟೊತ್ತಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಗೊತ್ತಾ ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಅವ್ರು ತಗೋತಾನೇ ಇಲ್ಲ ಮಾಮ್. ಮಾಮ್, ಇನ್ನು ಎಷ್ಟು ದಿನ ಅಂತ ಡ್ಯಾಡ್ನ ಈಗ ನೋಡೋದು? ನನ್ನಿಂದ ಆಗ್ತಿಲ್ಲ ಮಾಮ್, ಆಗ್ತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ಡ್ಯಾಡೇ ಅವ್ರ ಹೀರೋ. ಏನೇ ಪ್ರಾಬ್ಲಮ್ಸ್ ಇದ್ರು ಡ್ಯಾಡ್ ಹತ್ರ ಹೇಳ್ಕೊತೀವಿ, ಎಲ್ಲ ಸಾಲ್ವ್ ಮಾಡ್ತಾರೆ ಅಂತಾರೆ. ನನಗೂ ಆಸೆ ಏನಲ್ವಾ ಮಾಮ್? ನನ್ನ ಡ್ಯಾಡ್ ಕೂಡ ಎಲ್ಲ ಫಾದರ್ಸ್ ಥರ ಸಪೋರ್ಟಿವ್ ಆಗಿರಬೇಕು, ನನ್ನ ಪ್ರೀತಿ ಮಾಡಬೇಕು, ವರ್ಕ್ ಕೆಲಸ ಅಂತ ಓಡಾಡಬೇಕು, ವೀಕೆಂಡ್ಸಲ್ಲಿ ಶಾಪಿಂಗ್ ಮಾಡಬೇಕು, ಈ ಥರದ್ದೆಲ್ಲ ಆಸೆ ಇದೆ ಮಾಮ್. ಬಟ್ ಡ್ಯಾಡ್ ನೋಡಿದ್ರೆ ಈ ಥರ ಕಷ್ಟಪಡ್ತಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಮಾಮ್ ಎಷ್ಟು ಫೋರ್ಸ್ ಮಾಡ್ತಿದ್ದೆ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ. ಅದು ಕೇಳ್ತಾನೆ ಇಲ್ಲ. ನಿನಗೆ ಡ್ಯಾಡ್ ಅಂದರೆ ಎಷ್ಟೊಂದು ಪ್ರೀತಿ ಅಲ್ವಾ? ಐ ಆಮ್ ಸೋ ಸಾರಿ ನಿನ್ನ ಮೇಲೆ ರೇಗಿದ್ದಕ್ಕೆ. ರೀ, ಮಾತ್ರೆ ತಗೊಳ್ರಿ. ಎಷ್ಟೊತ್ತು ಹೊರಡೋದು? ಇನ್ನೂ ಇಲ್ಲೇ ಇದ್ದೀರಾ? ಎಲ್ಲಿಗೆ ಹೋಗ್ತಿದ್ಯಾ ಕಮಲಿ? ಅದೇ ಅಮ್ಮ. ಕಮಲಿ ಅವರೇ, ನೀವು ಅಮ್ಮಂಗೆ ಹೇಳಿಲ್ವಾ? ಇಲ್ಲ ಸರ್, ಅದು ಅಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಇತ್ತಲ್ಲ, ಸೊ ಆ ಬ್ಯುಸಿಲಿ ಕಮಲಿ ಅವರು ಮರ್ತೋಗಿದ್ದಾರೆ ಹೇಳೋದು. ಅದೇನಂದ್ರೆ ಏನ್ ಹೇಳ್ತಿದ್ಯಾ? ಅದನ್ನ ಸರಿಯಾಗಿ ಹೇಳು. ಅಮ್ಮ, ಇವತ್ತು ವರ್ಕ್ಶಾಪ್ ಇದೆ. ಈ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಮ್ಯಾನೇಜ್ ಮಾಡೋವಂಥವ್ರು
ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯವರು ಒಂದು ವರ್ಕ್ಶಾಪ್ ಮಾಡ್ತಿದ್ದಾರೆ. ಅದು 2 days ವರ್ಕ್ಶಾಪ್. ಕಮಲಿ ಅವರೇ, ಲೇಟ್ ಆಗ್ತದೆ ಅಂದ ಹಾಗೆ ರಿಜಿಸ್ಟರ್ ಮಾಡಿಸಿರಲ್ವಾ? ಹ್ಞೂ ಸರ್. ಕಮಲಿ ಅವರೇ, ನೀವು ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅದು ಅಲ್ಲದೆ ನಮ್ಮ ಕಾಲೇಜ್ನವರು ಇನ್ವೈಟ್ ಮಾಡಿದ್ದಾರೆ ಅಂದರೆ ನಮ್ಗೆ ತುಂಬಾ ಹೆಮ್ಮೆ ವಿಚಾರ. ಅಮ್ಮ, ನೀವಾದರೂ ಹೇಳಿ. ಹೌದು ಕಮಲಿ, ರಿಷಿ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಈಗಿನ ಟೆಕ್ನಾಲಜಿ, ಜನ್ರೇಷನ್, ಮಕ್ಕಳು ಮೈಂಡ್ ಸೆಟ್ ಎಲ್ಲ ಅಪ್ಡೇಟ್ ಆಗಿದೆ. ನಾವು ಅಪ್ಡೇಟ್ ಆಗಬೇಕು ಅಂದರೆ ಈ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ನೀನು ಹೋಗ್ಬಿಟ್ ಬಾ. ಹೌದಮ್ಮ ಕಮಲಿ, ನಿಮ್ಮತ್ತೇನೆ ಹೇಳ್ತಾ ಇದ್ದಾರಲ್ಲ, ನೀನು ಯೋಚನೆ ಮಾಡ್ತಿದ್ಯಾ? ಹೋಗ್ಬಿಟ್ಟು. ಸರಿ ಮಾವಯ್ಯ. ಅತ್ತೆಮ್ಮ, ನೀವು ಇಟ್ಟೊಂದು ಹೇಳಿದ್ಮ್ಯಾಕೆ ನಾನು ಹೋಗದೆ ಇರ್ತೀನ? ಹೋಗ್ಬಿಟ್ಟು ಬರ್ತೀನಿ. ಗುಡ್ ಲಕ್ ಕಮಲಿ.